ಸ್ನೇಹಿತರೆ, ಈ ಒಂದು ಕೋಆಪರೇಟಿವ್ ಬ್ಯಾಂಕ್ ಏನಿದೆಯಲ್ವಾ, ಅಂದ್ರೆ ಈ ಒಂದು ಸಹಕಾರಿ ಬ್ಯಾಂಕ್ಗಳಿಂದ ನಿಮ್ಗೆ 7ರಿಂದ 10 ಲಕ್ಷದವರೆಗೂ ಕೂಡ ಈ ಒಂದು ಸಾಲನ ಕೊಡ್ತಾ ಇದ್ದಾರೆ. ಆ ಒಂದು 7ರಿಂದ 10 ಲಕ್ಷ ನಿಮಗೆ ಸಾಲ ಕೊಟ್ಟರು ಕೂಡ ನಿಮ್ಗೆ 33% ವರೆಗೂ ಕೂಡ ಸರ್ಕಾರದಿಂದ ನಿಮ್ಗೆ ಸಬ್ಸಿಡಿನ ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಸಾಲ ಏನಿದೆಯಲ್ವಾ, ಇದನ್ನ ನೀವು ರಿಟರ್ನ್ ಕಟ್ಟೋದಿಕ್ಕೆ ನಿಮ್ಗೆ 5ರಿಂದ 6 ತಿಂಗಳ ನಂತರದಲ್ಲಿ ನಿಮ್ಗೆ ಆ ಒಂದು EMI ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಆ ಒಂದು ಫುಲ್ ಕಂಪ್ಲೀಟ್ ಆಗಿ ಅದನ್ನ ಆ ಒಂದು ಸಾಲನ ನೀವು ಕ್ಲೋಸ್ ಮಾಡೋದಿಕ್ಕೆ ನಿಮ್ಗೆ 5ರಿಂದ 6 ವರ್ಷದವರೆಗೂ ಕೂಡ ಕಾಲಾವಕಾಶನ ಕೊಟ್ಟಿದ್ದಾರೆ. ಈ ಒಂದು 5ರಿಂದ 6 ತಿಂಗಳ ನಂತರದಲ್ಲಿ ನೀವು EMI ಕಟ್ಟಬಹುದು. ಅದೇ ರೀತಿಯಾಗಿ 5ರಿಂದ 6 ವರ್ಷದವರೆಗೂ ಕೂಡ ಈ ಒಂದು ಸಾಲಗಳನ್ನ ನೀವು ಕ್ಲಿಯರ್ ಮಾಡೋದಿಕ್ಕೆ ಕಾಲಾವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಯಾವ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಈ ಒಂದು ಸಾಲ ಸಿಗುವಂತದ್ದು, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ ಅಲ್ಲಿ ಇದೇ ರೀತಿಯಾದ ಒಂದು ಎಲ್ಲಾ ಜನರಿಗೆ ಯೂಸ್ಫುಲ್ ಆಗುವಂತ ಕಂಟೆಂಟ್ಗಳನ್ನ ಯಾವಾಗ್ಲೂ ಕೂಡ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ಹಾಗಿದ್ರೆ ಇದು ಯಾವ ಒಂದು ಯೋಜನೆ ಅಂತ ನೋಡೋದಾದ್ರೆ ನಿಮ್ಗೆ ಈ ಒಂದು ಪಶುಪಾಲನಾ ಸಾಲ ಯೋಜನೆ. ಅಂದ್ರೆ ಒಂದು ನೀವು ಎಮ್ಮೆಗಳನ್ನಾಗಿರ್ಬೋದು, ಹಸುಗಳನ್ನಾಗಿರ್ಬೋದು, ಈ ಒಂದು ಜಾನುವಾರುಗಳನ್ನ ನೀವು ಸಾಕಾಣಿಕೆ ಮಾಡೋದಕ್ಕೆ ಈ ಒಂದು ಸಾಲನ ಕೊಡ್ತಾ ಇರುವಂತದ್ದು. ನಿಮಗೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ದೀರಿ, ಸರ್ ಈ ಒಂದು ಹಸುಗಳನ್ನ ಸಾಕೋದಿಕ್ಕೆ, ಈ ಒಂದು ಎಮ್ಮೆಗಳನ್ನ ಸಾಕೋದಿಕ್ಕೆ ಯಾವ್ದಾದ್ರು ಸ್ಕೀಮ್ ಇದ್ರೆ ಹೇಳಿ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರಿ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಸಾಲನ ಪಡೆಯೋದಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ 18 ವರ್ಷದಿಂದ 65 ವರ್ಷದ ಒಳಗಿರ್ಬೇಕಾಗುತ್ತೆ ನಿಮ್ಮ ಒಂದು ವಯಸ್ಸು. ಅದೇ ರೀತಿಯಾಗಿ ಈ ಒಂದು ಪಶುಪಾಲನೆ ಕುರಿತು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಕೂಡ ಅದ್ರ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ. ಒಂದು ಪಶುಪಾಲನೆ ಮಾಡೋದಿಕ್ಕೆ ಸ್ವಲ್ಪನಾದ್ರೂ ಕೂಡ ಪರಿಚಯ ಇರಬೇಕಾಗುತ್ತೆ, ಸ್ವಲ್ಪ ಅನುಭವ ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಜಾನುವಾರುಗಳಿಗೆ ಒಂದು ಸ್ಥಳನೂ ಕೂಡ ಇರಬೇಕಾಗುತ್ತೆ, ಅದನ್ನ ಸಾಕೊಳ್ಳೋದಿಕ್ಕೆ ನಿಮ್ಗೆ ಸ್ಥಳನೂ ಕೂಡ ಇರಬೇಕಾಗುತ್ತೆ. ಇದು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವರಿಗೆ ಒಂದು ಒಳ್ಳೆ ಅವಕಾಶನೇ ಸ್ನೇಹಿತರೆ. ಯಾಕಂತಂದ್ರೆ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಜಾಗನಾದ್ರೂ ಇರುತ್ತೆ, ಅವುಗಳನ್ನ ಮೇಂಟೈನ್ ಮಾಡೋದಿಕ್ಕೆ ಇದೆಲ್ಲದಕ್ಕೂ ಕೂಡ ಒಳ್ಳೆ ಒಂದು ಅನುಕೂಲ ಆಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿನ ಹಾಕ್ಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ಒಂದು ಸಾಲದ ಪ್ರಮಾಣ ನೋಡ್ತಾ ಹೋಗೋದಾದ್ರೆ 2 ಹಸು ಅಥವಾ ಎಮ್ಮೆ ಖರೀದಿಗೆ 1.5 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ಈ ಒಂದು ಸಾಲ ಸಿಗುವಂತದ್ದು. ಹಸುಗಳು ಅಥವಾ ಎಮ್ಮೆಗಳನ್ನ ಖರೀದಿ ಮಾಡೋದಿಕ್ಕೆ ಅಂದ್ರೆ 2 ಹಸು 2 ಎಮ್ಮೆ ಖರೀದಿ ಮಾಡೋದಿಕ್ಕೆ 3 ಲಕ್ಷದವರೆಗೂ ಕೂಡ ನಿಮ್ಗೆ ಈ ಒಂದು ಸಾಲನ ಸಿಗುವಂತದ್ದು. ಅದೇ ರೀತಿಯಾಗಿ ಸಣ್ಣ ಒಂದು ಹಾಲಿನ ಒಂದು ಘಟಕನ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗೆ 7ರಿಂದ 10 ಲಕ್ಷದವರೆಗೂ ಕೂಡ ಒಂದು ಸಾಲ ಸಿಗುವಂತದ್ದು. ಅದೇ ರೀತಿಯಾಗಿ ಒಂದು ದೊಡ್ಡ ಘಟಕನ ನಾವು ನಿರ್ಮಾಣ ಮಾಡ್ತೀನಿ ಅನ್ನೋದಾದ್ರೆ, ಸ್ಥಾಪನೆ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗೆ 20+ ಜಾನುವಾರುಗಳು ಇರ್ಬೇಕಾಗುತ್ತೆ, 20 ಮೇಲೆ ಜಾನುವಾರುಗಳು ಇರ್ಬೇಕಾಗುತ್ತೆ, ಹಸು ಅಥವಾ ಎಮ್ಮೆಗಳು. ಅಂತವರಿಗೆ ನಿಮ್ಗೆ 15ರಿಂದ 25 ಲಕ್ಷದವರೆಗೂ ಕೂಡ ಈ ಒಂದು ಸಾಲನ ಸಿಗುವಂತದ್ದು, ಸಾಲನ ಕೊಡುವಂತದ್ದು. ಅದೇ ರೀತಿಯಾಗಿ ಈ ಒಂದು SC ST ಈ ಒಂದು ಮಹಿಳೆಯರಿಗೆ 33% ವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಈ ಒಂದು ಸಾಮಾನ್ಯ ವರ್ಗದವರಿಗೆ 25ರಷ್ಟು ಸಬ್ಸಿಡಿ ಸಿಗುವಂತದ್ದು. ನಿಮ್ಗೆ ಇಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. SC ST ಸಮುದಾಯಕ್ಕೆ ಸೇರಿದವರಿಗೆ 33% ವರೆಗೂ ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಇನ್ನು ಉಳಿದಂತ ಒಂದು ಸಾಮಾನ್ಯ ವರ್ಗದವರಿಗೆ 25ರಷ್ಟು ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ನೀವು ತಗೊಂಡಂತ ಒಂದು ಸಾಲನ ಮರುಪಾವತಿ ಮಾಡೋದಿಕ್ಕೆ 6 ತಿಂಗಳ ನಂತರ ಮರುಪಾವತಿ ಪ್ರಾರಂಭವಾಗುತ್ತೆ. ಅಂದ್ರೆ ನೀವು ಸಾಲನ ತಗೊಳ್ತೀರಾ ಫಸ್ಟ್, ಅದಾದ ನಂತರದಲ್ಲಿ ನಿಮ್ಗೆ 6 ತಿಂಗಳ ನಂತರದಲ್ಲಿ ನೀವು ಆ ಒಂದು EMI ನೀವು ಕಟ್ತಾ ಹೋಗ್ಬೇಕಾಗುತ್ತೆ. ಅದೇನು ನೀವು EMI ಕಟ್ತೀರಾ ಅದನ್ನ 6 ತಿಂಗಳ ನಂತರದಲ್ಲಿ ನಿಮ್ಗೆ ಮರುಪಾವತಿ ಪ್ರಾರಂಭವಾಗುವಂತದ್ದು. ಅದೇ ರೀತಿಯಾಗಿ ನೀವು ತೆಗೆದುಕೊಂಡಂತ ಒಂದು ಸಾಲನ ಕಂಪ್ಲೀಟ್ ಆಗಿ ನೀವು ಕ್ಲೋಸ್ ಮಾಡೋದಿಕ್ಕೆ ಅಂದ್ರೆ ಮರುಪಾವತಿನ ಮಾಡಿ ಕಂಪ್ಲೀಟ್ ಮಾಡೋದಿಕ್ಕೆ 5ರಿಂದ 7 ವರ್ಷದ ಒಳಗೆ ಆ ಒಂದು ಸಂಪೂರ್ಣವಾಗಿ ನೀವು ಮರುಪಾವತಿಸಬೇಕಾಗುತ್ತೆ. ಅಂದ್ರೆ 5ರಿಂದ 7 ವರ್ಷಗಳ ಕಾಲ ನಿಮ್ಗೆ ಕಾಲಾವಕಾಶನ ಕೊಟ್ಟಿದ್ದಾರೆ ಆ ಒಂದು ಸಾಲನ ಕಟ್ಟೋದಿಕ್ಕೆ. ಅಂದ್ರೆ ಸಬ್ಸಿಡಿನ ಬಿಟ್ಟು ಅದಾದ ನಂತರ ಉಳಿದಂತ ಒಂದು ಸಾಲ ಏನಿರುತ್ತಲ್ವಾ ಅದನ್ನ ಕಟ್ಟೋದಿಕ್ಕೆ ನಿಮ್ಗೆ 5ರಿಂದ 7 ವರ್ಷದವರೆಗೂ ಕೂಡ ಕಾಲಾವಕಾಶ ಕೊಡ್ತಾ ಇದ್ದಾರೆ ಈ ಒಂದು ಮರುಪಾವತಿನ ಮಾಡೋದಿಕ್ಕೆ. ನಿಮ್ಗೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಯ್ತಂತ ಅನ್ಕೊಳ್ತೀನಿ ಸ್ನೇಹಿತರೆ. ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ವಿಳಾಸದ ದಾಖಲೆ ಬೇಕಾಗುತ್ತೆ. ಅಂದ್ರೆ ಅಡ್ರೆಸ್ ಪ್ರೂಫಿಗೋಸ್ಕರ ನಿಮ್ಗೆ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಅಥವಾ ನಿಮ್ಗೆ ಒಂದು ಗ್ಯಾಸ್ನ ಒಂದು ಬಿಲ್ ಆಗಿರ್ಬೋದು, ಒಂದು ಕರೆಂಟ್ ಬಿಲ್ ಆಗಿರ್ಬೋದು, ಇದೆಲ್ಲದೂ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಒಂದು ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋಗಳು ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಅವರು ಅಲ್ಲಿ ಒಂದು ಬ್ಯಾಂಕ್ ಅಲ್ಲಿ ಏನೆಲ್ಲ ದಾಖಲಾತಿಗಳನ್ನ ಕೇಳ್ತಾರೆ ಅದನ್ನೆಲ್ಲದನ್ನು ಕೂಡ ನೀವು ಕೊಟ್ರೆ ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ, ಹಾಗೇನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.